ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಸದ್ಯ ಇವತ್ತಿನ ಒಂದು ಚಿಟ್ಚಾಟ್ ತುಂಬ ಸ್ಪೆಷಲ್ಲು ಮತ್ತು ವೆರೈಟಿ ಆಗಿರುತ್ತೆ. ಯಾಕೆಂತಂದರೆ ನಮ್ಮ ಜೊತೆ ಬಾಸ್ ಟಿವಿ ಜೊತೆ ಬಾಸ್ ಸಿನಿಮಾದ ಹೀರೋ ತನುಷ್ ಶಿವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ. ಅದೇನಂತಾರೆ ಸ್ಪೆಷಲ್ ಅಂದ್ರೆ ಅದೇ ಬಾಸ್ ಟಿವಿ ಜೊತೆ ಬಾಸ್ ಸಿನಿಮಾದ ಹೀರೋ ಇದ್ದಾರೆ. ಸರ್, ಮೊದಲನೇದಾಗಿ ಟೈಟಲ್ಲೇ ಒಂಥರ ಸ್ಪೆಷಲ್ಲು ಬಾಸ್ ಅನ್ನೋದು. ನಮ್ಮದು ಕೂಡ ಬಾಸ್ ಟಿವಿ, ಏನು ಹೇಳ್ತೀರಾ ಅಂತ? ನಿಮ್ಮ ಬಾಸ್ ಟಿ ವಿ ಕಡೆಯಿಂದ ನಮ್ಮ ಸಿನಿಮಾಗೆ ಒಳ್ಳೇದಾಗಲಿ ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ಸೊ ನಮ್ಮ ಬಾಸ್ ಟಿವಿ ಕಡೆಯಿಂದ ನಿಮ್ಮ ಬಾಸ್ ಸಿನಿಮಾಗೂ ಒಳ್ಳೇದಾಗಲಿ. ಸೊ ಏನು ಹೇಳ್ತೀರಾ ಸರ್? ಅಂದರೆ ಈ ಸಿನಿಮಾ ನಾನೇ ಓಕೆ, ಬಾಸ್ ಟಿ ವಿ ಕಡೆಯಿಂದ ಬಾಸ್ ಸಿನಿಮಾಗೆ ಒಳ್ಳೇದಾಗಲಿ ಅಂತ ಹೇಳಿ ನಾನು ಅದನ್ನೇ ಅಂದರೆ ಖಂಡಿತ ನೀವು ಕೇಳ್ಕೊಂಡ್ರೆ ಒಳ್ಳೇದಾಗಲಿ ಅಂತ ಹೇಳಿದ್ರೆ ಅದನ್ನು ಒಳ್ಳೇದಾಗಲಿ ಅಂತ ನಾವು ಕೂಡ ಹೇಳ್ತೀವಿ. ಸೊ ಅದೇ ಸರ್, ಅಂದರೆ ಟೈಟಲ್ಲು ಒಂದು ಡಿಫ್ರೆಂಟ್ ಆಗಿದೆ. ಏನು ಹೇಳ್ತಾರೆ? ಟೈಟಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ. ಟೈಟಲ್ಲು ಸಿನಿಮಾದಲ್ಲಿ ಈ ಕ್ಯಾರೆಕ್ಟ್ರಿಗೆ ಅಂದರೆ ಬಾಸ್ ಸಿನಿಮಾದಲ್ಲಿರೋ ಈ ಕ್ಯಾರೆಕ್ಟ್ರಿಗೆ ಬಾಸ್ ಅಂತ ಎಲ್ಲರೂ ಕರೀತಾ ಇರ್ತಾರೆ. ಅದಕ್ಕೋಸ್ಕರ ಸಿನಿಮಾದಲ್ಲಿ ಬಾಸ್ ಅಂತ ಹೆಸರಿಟ್ಟಿದ್ದೀವಿ ಸಿನಿಮಾಗೆ. ಅಂದರೆ ಈ ಸಿನಿಮಾದಲ್ಲಿ ಬಾಸ್ ಅಂತ ಕರಿತೀವಿ ಅಂದರೆ ನೀವೇನಾದ್ರು ರಗಡ್ ಲುಕ್ ಇರುತ್ತೆ, ಏನಾದರೂ ಕ್ರೈಮ್ ಬ್ಯಾಕ್ಗ್ರೌಂಡ್ ಇರುತ್ತಾ, ಏನಿರುತ್ತೆ ಅಂತ? ಸೆಲೆಬ್ರಿಟಿ ಆಗಿರ್ತಾರೆ ಈ ಸಿನಿಮಾದಲ್ಲಿ. ಬಾಸು ಸೆಲೆಬ್ರಿಟಿ ಆಗಿರ್ತಾರೆ. ಅವರು ಫ್ಯಾನ್ಸ್ ಎಲ್ಲ ಅವ್ರನ್ನ ಬಾಸ್ ಅಂತ ಎಲ್ಲ ಕರೀತಾ ಇರ್ತಾರೆ. ಸೊ ಅಂದರೆ ಸರ್, ಒಂದು ನೀವು ಗಮನಿಸಿರ್ತೀರ. ಸೊ ಟೈಟಲ್ ವಿಚಾರವಾಗಿ ಕೋರ್ಟು, ಕಚೇರಿ, ಕೇಸು ಅಂತ ಸಾಕಷ್ಟು ಅಲ್ದಾಟ ಮಾಡಿದ್ದೀರಾ. ನಿಮ್ಮ ಸಿನಿಮಾದ ಸ್ವಲ್ಪ ಟ್ರೇಲರ್ ಟೀಸರ್ಗಳಾಗಿರ್ಬೋದು, ಸ್ವಲ್ಪ ಏನು ಹೇಳ್ತಾರೆ ಆ ಪ್ರಕರಣಕ್ಕೂ ಸ್ವಲ್ಪ ರಿಲೇಟೆಡ್ ಆಗಿದೆ ಅಂತ ಉಂಟು ಟಾಕು. ಸೊ ಇದ್ರ ಬಗ್ಗೆ ನಿಮ್ಮ ಕಮೆಂಟ್ ಏನು? ಕಮೆಂಟು 3 days ಆದಮೇಲೆ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಥಿಯೇಟ್ರಲ್ಲಿ ಹೋಗಿ ಕೂತ್ಕೊಂಡು ನೋಡಿದಾಗ ಅದಕ್ಕೆ ಆನ್ಸರ್ ಸಿಗುತ್ತೆ. ಇಷ್ಟು ದಿನ ಕಾದ್ಬಿಟ್ಟಿದ್ದೀರಾ ಸಿನಿಮಾ ಏನಿದೆ ಅಂತ ಕ್ಯೂರಿಯಾಸಿಟಿಯಿಂದ. ಇನ್ 3 days ವೆಯ್ಟ್ ಮಾಡಿಬಿಟ್ಟು ಸಿನಿಮಾ ಥಿಯೇಟ್ರಲ್ಲಿ ಹೋಗಿ ಕೂತ್ಕೊಂಡು ನೋಡಿದಾಗ ಅದಕ್ಕೆ ಆನ್ಸರ್ ಸಿಕ್ಬಿಡುತ್ತೆ ಸರ್. ಅಂದರೆ ಈ ಸಿನಿಮಾದಲ್ಲಿ ಅಂದರೆ ದರ್ಶನ್ ಸರ್ ಅವರ ಫ್ಯಾನ್ಸ್ಗಳಿಗೂ ಕೂಡ ಒಂದು ಸಾಂಗನ್ನು ಡೆಡಿಕೇಟ್ ಮಾಡಿದ್ದೀರ ಅನ್ನೋ ಥರ ಒಂದು ಸುದ್ದಿ ಕೇಳ್ಪಟ್ವಿ. ಎಷ್ಟು ನಿಜ, ಯಾವ ಥರ ಅಂತ? ಅದು ಸಾಂಗು ಕನೆಕ್ಟ್ ಆಗುತ್ತೆ ಆಬ್ವಿಯಸ್ಲಿ. ಅದರಲ್ಲಿರೋ ಲೈನ್ಸು ದರ್ಶನ್ ಸರ್ ಫ್ಯಾನ್ಸ್ಗಳಿಗೆ ಕನೆಕ್ಟ್ ಆಗುತ್ತೆ. ಮತ್ತು ತುಂಬ 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 ಸ್ಟ್ರಾಂಗ್ ಲೈನ್ಸ್ ಇದೆ ಆ ಸಾಂಗಲ್ಲಿ. ಕೈ ಹಿಡಿಯುವ ಇಂಥ ಕೈಗಳ ಬಂಧಿಸಿದೆ ನ್ಯಾಯವೇ, ಆಮೇಲೆ ಕೋಟಿ ಕೋಟಿ ಜೀವಕ್ಕೆ ಅನ್ನ ಕೊಟ್ಟ ಪುಣ್ಯ, ಒಂದೇ ಒಂದು ಅಪವಾದ ಮಾಡಿ ಹೋಯ್ತೆ ಶೂನ್ಯ. ನಂದು ಒಳ್ಳೊಳ್ಳೆ ಬ್ಯೂಟಿಫುಲ್ ಲೈನ್ಸ್ ಇದೆ. ಸೊ ನೀವು ಹೇಳ್ತೀರಾ, ಪ್ರಾರಂಭದಲ್ಲೂ ಕೂಡ ಹೇಳ್ತೀರಾ ಅದಕ್ಕೆ ಯಾವ ಥರ ಸಂಬಂಧ ಇಲ್ಲ, ಯಾಕೆ ಈ ಥರ ಲಿಂಕ್ ಮಾಡ್ತೀರಾ, ಈ ಥರ ಕೋರ್ಟು ಕಚೇರಿ ಕೇಸ್ಗಳೆಲ್ಲ ಇದಾಗ್ತಾರೆ ಒಂದು ಟಾಕ್ ಇತ್ತು, ಮಾತಾಡಿದ್ರಿ ಕೂಡ. ಸೊ ಇಲ್ಲಿ ಏನಂತಂದರೆ ನೀವು ಸಾಂಗ್ ಆಗಿರ್ಬೋದು, ಕತೆ ಆಗಿರ್ಬೋದು, ಎಲ್ಲೂ ಕೂಡ ಒಂದು ಸ್ವಲ್ಪ ಸಿಂಕ್ ಆಗ್ತಿದೆಯಲ್ಲ, ಅದಕ್ಕೂ ಸಿಮಿಲರ್ ಆಗ್ತಿದೆಯಲ್ಲ ಅಂತ. ಅದೇ ಸರ್, 3-4 days ಆಗಸ್ಟ್ 7ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾಯಿದೆ. ಆಗಸ್ಟ್ 7ನೇ ತಾರೀಕುವರೆಗೂ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಬಿಲ್ಡ್ ಮಾಡೋಣ. ಇಲ್ಲೇ ಆನ್ಸರ್ ಮಾಡೋದು ಬೇಡ ಅಲ್ಲ. ಕ್ಯೂರಿಯಾಸಿಟಿ ಇರಲಿ, ಖಂಡಿತ ನೋಡಲಿ. ಓಕೆ, ಅದೇನು ಸಮಸ್ಯೆ 7ನೇ ತಾರೀಕು ರಿಲೀಸ್ ಆಗ್ತಿದೆ. ಸೊ ಇದರಿಂದ ಪ್ಲಸ್ಸು ಮೈನಸ್ ಏನಾಗ್ತಿದೆ ಅಂತ ದರ್ಶನ್ ಅವ್ರ ಫ್ಯಾನ್ಸ್ ಕಡೆಯಿಂದ ನಾನು ನೋಡಿದ್ದು ಕೆಲವು. ಈಗ ನಾವು ಕೆಲವರು ಹೇಳ್ತಾರೆ ಸಿನಿಮಾ ನೋಡ್ಬಿಟ್ಟು ಆಮೇಲೆ ಮಾತಾಡೋಣ ಅಂತ, ಕೆಲವರು ಹೇಳ್ತಾರೆ ಇಲ್ಲ ಇದು ಟ್ರೇಲರ್ ನೋಡಿದ್ರೆ, ಟೀಸರ್ ನೋಡಿದ್ರೆ, ಇವ್ರು ಮಾತಾಡೋದು ನೋಡಿದ್ರೆ ಸೇಮ್ ಅದೇ ಥರ ಸ್ಟೋರಿ ಇದೆ ಅಂತ ಕೆಲವರು ಹೇಳ್ತಾರೆ. ಸೊ ಏನು ಹೇಳ್ತಾರೆ ಅಂತ? ಮೈನಸ್ ಅಂತ ಯಾವುದೂ ಇಲ್ಲ ಸಿನಿಮಾದಲ್ಲಿ, ಪಾಸಿಟಿವ್ ಅಷ್ಟೇ. ಎಲ್ಲ ಪಾಸಿಟಿವ್ ಆಗಿರುತ್ತೆ, ಪ್ಲಸ್ಸೇ ಇರುತ್ತೆ. ಪ್ಲಸ್ ಇರುತ್ತೆ ಅಷ್ಟೇ. ಬರೀ ಪ್ಲಸ್, ನೋ ಮೈನಸ್. ಒರಿಜಿನಾಲಿಟಿ ಸತ್ಯಮೇವ ಜಯತೆ ಟ್ಯಾಗ್ಲೈನ್. ಸತ್ಯ ಗೆಲ್ಲುತ್ತೆ, ಸಿನಿಮಾ ಗೆಲ್ಲಬೇಕು. ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಬೇಕಷ್ಟೆ. ಈ ಒಂದು ವಿಚಾರವಾಗಿ ಕೂಡ ರಿಲೀಸ್ ಡೇಟು ಸ್ವಲ್ಪ ಹಿಂದೆ ಮುಂದೆ ಆಯಿತು, ಪೋಸ್ಟ್ಪೋನ್ ಆಯಿತು. ಇವಾಗ 7ನೇ ತಾರೀಕು ರಿಲೀಸಿಗೆ ಫೈನಲಿ ರಿಲೀಸ್ ಆಗ್ತಿದೆ. ಸೊ ಏನು ಹೇಳ್ತೀರಂತ ರಿಲೀಸ್ ಡೇಟು ಪೋಸ್ಟ್ಪೋನ್ ಆಗೋ ಬಗ್ಗೆ? ಯಾಕೆಂದರೆ ಕೆಲವರು ನಿಮಗೂ ಅನಿಸಿರುತ್ತೆ ಸಿನಿಮಾ ಮಾಡ್ಬಿಟ್ಟು ನಮಗೆ ಆದಂಥ ನಾವೇ ಅಂದರೆ ಅಷ್ಟು ಸಾಕಪ್ಪ ಅನ್ನೋ ಥರ ಕೆಲವ್ರದ್ದು ಒಪಿನಿಯನ್ ಕೇಳಿರ್ತೀವಿ. ಸೊ ನೀವಾಗ ಪೋಸ್ಟ್ಪೋನ್ ಆಗೋದು, ಕೇಸ್ ಆಗೋದು, ಕೋರ್ಟು ಕಚೇರಿ, ಸೊ ಇದನ್ನೆಲ್ಲ ಯಾವ ಥರ ಇದು ಮಾಡಿದ್ರಿ ಅಂತ? ಸರ್, ಈ ಪೋಸ್ಟ್ಪೋಂಡ್ ಆಗುತ್ತೆ ಅನ್ನೋದು ನಮಗೆಲ್ಲ ಎಕ್ಸ್ಪೆಕ್ಟೇಷನ್ ಇಲ್ಲ. ಆಗಿರೋದು ನಮಗೆ ತುಂಬ ನೋವಾಗಿದೆ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ತುಂಬ ಫಿನಾನ್ಷಿಯಲಿ ಹೊಡೆತ ಬೀಳುತ್ತೆ. ಅದು ಒಬ್ಬ ಪ್ರೊಡ್ಯೂಸರ್ಗೆ ತುಂಬ ಫಿನಾನ್ಷಿಯಲಿ ಹೊಡೆತ ಬೀಳುತ್ತೆ. ಅದು ಆಗಬಾರ್ದಾಗಿತ್ತು, ಆಗೋಗ್ಬಿಟ್ಟಿದೆ. ಅದೇ ನಾನು ಪ್ರೀವಿಯಸ್ಲಿ ಹೇಳ್ದಂಗೆ, ಇವಾಗ ಒಂದು ಮನೆ ಅಂತ ಹೇಳಾದ್ಮೇಲೆ ದೊಡ್ಡವರು ಕೋಪ ಮಾಡ್ಕೋತಾರೆ, ಚಿಕ್ಕವ್ರು ಮುನ್ಸ್ಕೋತಾರೆ. ನಾವು ಇವಾಗ ಚಿಕ್ಕವರು ಮುನ್ಸ್ಕೊಂಡಿದ್ವಿ, ಅವ್ರು ಕೋಪ ಮಾಡ್ಕೊಂಡಿದ್ರು, ಅವ್ರ ಕೋಪ ತಣ್ಣಗಾಯಿತು, ನಮ್ಮನ್ನು ವೆಲ್ಕಮ್ ಮಾಡಿಕೊಂಡ್ರು ಅಷ್ಟೇ. ಆಮೇಲೆ ಅವ್ರ ದೊಡ್ಡ ಗುಣ ಅದು, ದೊಡ್ಡವ್ರಿಗೆ ದೊಡ್ಡ ಗುಣ ಇದ್ದೇ ಇರ್ತದೆ. ಅವ್ರು ದೊಡ್ಡ ಗುಣ ವೆಲ್ಕಮ್ ಮಾಡಿಕೊಂಡ್ರು. ಸೊ ನಾವು ಯಾವತ್ತೂ ಅವ್ರು ಆಭಾರಿ ಆಗಿರ್ತೀವಿ ಅಷ್ಟು. ಸೊ ಕೋಪ ಮಾಡ್ಕೊಂಡಿದ್ದಂತಹ ದೊಡ್ಡವ್ರ ಕಡೆಯಿಂದ ಈಗ ನಿಮಗೆ ಸಂಪೂರ್ಣ ಬೆಂಬಲ ಸಿಗ್ತಿದೆ ಅಂತನಾ? ಅವರೇ ಬ್ಲೆಸ್ಸಿಂಗ್ ಮಾಡಿದ್ರು. ಅಂದರೆ ನಿಮ್ಮ ಸಿನಿಮಾ ವಿಜಯಲಕ್ಷ್ಮಿ ಮೇಡಮ್ ಅವರು ಫೋನಲ್ಲಿ ಮಾತಾಡ್ತಾರೆ, ನಿಮ್ಮ ಸಿನಿಮಾ ಒಳ್ಳೇದಾಗಲಿ, ಆಲ್ ದಿ ವೆರಿ ಬೆಸ್ಟ್ ಅಂತ ಬ್ಲೆಸ್ ಮಾಡಿದ್ರು. ಅದು ನಮಗೆ ಪಾಸಿಟಿವೇ. ಸೊ
ಸೊ ಇನ್ನೊಂದು ವಿಚಾರ ಕೂಡ ಕೇಳ್ಪಡ್ತಿದ್ದೆ, ಸತ್ಯ ಎಷ್ಟು ಸುಳ್ಳು ಅನ್ನೋದು ನೀವು ಹೇಳ್ಬೇಕು. ಯಾಕಂದರೆ ದರ್ಶನ್ ಸರ್ಗೆ ಈ ಬಾಸ್ ಸಿನಿಮಾದ ಟೈಟಲ್ ವಿಚಾರವಾಗಿ ಯಾವುದೇ ರೀತಿ ಅಪ್ಡೇಟ್ ಹೋಗಿಲ್ಲ. ಇದು ಹೊರಗಡೆ ಮೇಡಮ್ ಆಗಿರ್ಬೋದು, ಸರೌಂಡಿಂಗ್ ಆಗಿರ್ಬೋದು, ಇವರು ಈ ಥರ ಕೇಸ್ ಆಗ್ತಿದ್ದಾರೆ, ದರ್ಶನ್ ಸರ್ಗೆ ಹೋಗಿಲ್ಲ ಅನ್ನೋದು ಕೂಡ ಟಾಕಿದೆ. ಸೊ ಇದ್ರ ಬಗ್ಗೆ ಎಷ್ಟು ಮಾಹಿತಿ ಗೊತ್ತಿದೆ ಅಂತ ನಿಮಗೆ? ಇಲ್ಲ, ದರ್ಶನ್ ಸರ್ಗೆ ಗೊತ್ತಿತ್ತು. ಸ್ಟಾರ್ಟಿಂಗಲ್ಲಿ ಮೋಸ್ಟ್ಲಿ ಸಿನಿಮಾ ಮಾಡಬೇಕಾದ್ರೆ ಗೊತ್ತಿರಲಿಲ್ಲ ಅನಿಸುತ್ತೆ, ಗೊತ್ತಿಲ್ಲ ನನಗದು. ಸರ್ ನನಗೆ ನಿಮ್ಗೆ ಎಷ್ಟು ನಾಲೆಜ್ ಇದೆ ನನಗೂ ಅಷ್ಟೇ ನಾಲೆಡ್ಜ್ ಇರೋದು. ಆದರೆ ಕೇಸ್ ಹಾಕಿರ್ಬೇಕಾದ್ರೆ ಅವ್ರು ಸೈನ್ ಹಾಕಿದ್ರು ವಕಾಲತ್ತಿಗೆ, ಅವಾಗ ಗೊತ್ತಾಗಿರುತ್ತೆ ಈ ಥರದೊಂದು ಸಿನಿಮಾ ಬರ್ತಾಯಿದೆ ಅಂತ ಗೊತ್ತಾಗಿರುತ್ತೆ. ಆದರೆ ಅವರು ಕೆಲವೊಂದು ವಿಚಾರಗಳು ಆದಮೇಲೆ ಒಂದು ಹೈಕೋರ್ಟಲ್ಲಿ ಒಂದು ಮೂಮೆಂಟ್ ಆದಮೇಲೆ ಬೇಡ ಪಾಪ ಅವ್ರಿಗೂ ಕಷ್ಟ ಆಗುತ್ತೆ, ನೋವಾಗುತ್ತೆ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿಸಿದ್ದಾರೆ. ಸರ್, ಈಗ ಸಿನಿಮಾ ರಿಲೀಸ್ ಆಗುತ್ತೆ, ಅದು ನಂತರದ ಅಪ್ಡೇಟು. ಸೊ ನೀವು ಏನಾದರೂ ನೇರವಾಗಿ ಭೇಟಿ ಮಾಡಿ ಸರ್ ಈ ಥರ ಇತ್ತು ಅಂತ ಏನಾದ್ರು ಮಾತಾಡೋಕ್ಕೆ ಪಾಸಿಬಲ್ ಟ್ರೈ ಮಾಡಿದ್ರಂತ? ಜೈಲಿಗೆ ಹೋಗಿ ದರ್ಶನ್ ಅವ್ರ ಜೊತೆ ಈ ಥರ ಇದೆ ಸರ್, ಕೇಸ್ ಯಾಕೆ, ಇದೆಲ್ಲ ಏನಕ್ಕೆ ಅನ್ನೋ ಥರ ಏನಾದ್ರು ಅಪ್ರೋಚ್ ಮಾಡೋ ಏನಾದ್ರು ಟ್ರೈ ಮಾಡಿದ್ರ, ಹೋಗಿದ್ರಾ ಅಂತ? ಇಲ್ಲ, ನಾನು ಮಾತಾಡಿಲ್ಲ, ಯಾವತ್ತೂ ಅಪ್ರೋಚ್ ಮಾಡಿಲ್ಲ. ಆದರೆ ಅದೇ ನಾನು ಹೇಳಿದ್ನಲ್ಲ, ವಿಜಯಲಕ್ಷ್ಮಿ ಮೇಡಮ್ ಅವ್ರ ಹತ್ರ ಮಾತುಕತೆ ಆಯಿತು ಅಷ್ಟೇ. ಪ್ರಾರಂಭದಲ್ಲಿ ಅವ್ರ ಕಡೆಯಿಂದ ಅಂದರೆ ಒಳ್ಳೆ ಅಂದರೆ ಯಾವುದೇ ರೀತಿಯ ಒಳ್ಳೆ ಥರ ಅಭಿಪ್ರಾಯ ಅಂದರೆ ನಿಮಗೆ ಸಹಕಾರವಾಗಿ ಅವ್ರದ್ದು ಒಪಿನಿಯನ್ ಇರಲಿಲ್ಲ. ನಂತರ ಈಗ ಅವರು ಸಪೋರ್ಟ್ ಮಾಡ್ತಾರೆ ಅಂತ ಗೊತ್ತಾಯಿತು. ಸೊ ಯಾಕೆ ಅಂತ ನೀವು ಕನ್ವಿನ್ಸ್ ಮಾಡೋ ಇದರಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಆಯಿತಾ ಅಂತ? ಅಲ್ಲ, ಅದು ಮೆಸೇಜ್ ಹೋಗಿಲ್ಲ ಅಷ್ಟೇ. ನಾನು ಟ್ರೈ ಮಾಡ್ತಾಯಿದ್ದೆ, ಆ ಟ್ರೈ ಮಾಡ್ತಿರೋ ಮೆಸೇಜ್ ಅವ್ರಿಗೆ ಹೋಗಿಲ್ಲ. ಅದು ಆಬ್ವಿಯಸ್ಲಿ ನಾನೇ ಆ ಪ್ಲೇಸಲ್ಲಿ ಇದ್ದಿದ್ರು ನಾನು ಅದೇ ಕೆಲಸ ಮಾಡ್ತಾಯಿದ್ದೆ. ಅವ್ರಿಗೆ ತಿಳಿಸ್ದಂಗೆ ಅಥವಾ ಅರಿವಿಲ್ದಂಗೆ ಏನೋ ಮಾಡ್ತಾಯಿದ್ದಾರೆ ಅನ್ನೋ ಅವ್ರದ್ದು ಇದಿರುತ್ತೆ, ಕಂಟೆನ್ಷನ್ ಇರುತ್ತೆ. ನಾವು ಟ್ರೈ ಮಾಡ್ತಾಯಿದ್ವಿ ಈ ಕಡೆಯಿಂದ, ನಾವು ಹೋಗಿದೆ ಅಂತ ಅಂದ್ಕೊಂಡಿದ್ದೀವಿ, ಅದು ಹೋಗಿಲ್ಲ. ಏನು ಮಾಡೋಕ್ಕಾಗಲ್ಲ. ಅದು ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇರುತ್ತೆ ಸರ್. ಆ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದನೇ ಇಷ್ಟು 4 ತಿಂಗಳುಗಳು ನಮಗೆ ವೇಸ್ಟ್ ಆಯಿತು. ಸೊ ಬಾಸ್ ಸಿನಿಮಾ ಟೈಟಲಿಂದ ನಮಗೆ ಯಾವುದೇ ಮೈನಸ್ ಆಗಿಲ್ಲ, ಎಲ್ಲ ಪ್ಲಸ್ ಆಗ್ತಾ ಹೋಗ್ತಾ ಇದೆ ಅಂತ ಹೇಳಿದ್ರಿ. ಸೊ ಇವಾಗ ಥಿಯೇಟ್ರ್ ವಿಚಾರವಾಗಿರ್ಬೋದು, ಥಿಯೇಟ್ರ್ ಸಿಗೋ ವಿಚಾರವಾಗಿರ್ಬೋದು, ಇವಾಗ ಸರ್ ಕೂಡ ಹೇಳಿದ್ರು, ವಕೀಲ್ ಸರ್. ಸೊ ಬಾಸ್ ಅಂದ ತಕ್ಷಣ ಅದು ಡಿಸ್ಟ್ರಿಬ್ಯೂಟ್ರ್ ಕೂಡ ಯಾರೋ ಇನ್ನೊಂದು ತಮಿಳ್ ಫಿಲಮ್ ಹಾಕ್ತೀನಿ, ಅದನ್ನು ಹಾಕ್ತೀನಿ ಅನ್ನೋ ಈ ಥರ ಸಮಸ್ಯೆ. ಸೊ ಇದು ಕೂಡ ಒಂದು ಮೈನಸ್ ಆಯ್ತಲ್ಲ ಅಂತ. ಅಂದರೆ ಇವಾಗ ನೋಡಿ, ನೀವು ಹೇಳಿದ್ರಿ ಎಲ್ಲ ಪ್ಲಸ್ ಆಗ್ತಿದೆ, ಒಳ್ಳೇದಾಗ್ತಿದೆ ಅಂತ. ಲಾಯರ್ ಸರ್ ಹೇಳಿದ್ರು, ಇವಾಗ ಯಾರೋ ತಮಿಳ್ ಫಿಲಮ್ ಹಾಕ್ತೀವಿ ಅದರಲ್ಲ, ಅದು ಬೇರೆ ವಿಷಯ. ಅವ್ರು ಹೇಳಿದ್ದು ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಬರ್ತಾ ಇದೆ, ಅವರು ಈ ಟೈಮಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳಿದ್ದು. ಅದು ಬೇರೆ ಕಂಟೆನ್ಷನ್. ಅದು ಸಿನಿಮಾ ರಿಲೀಸ್ ವಿಚಾರವಾಗಿ ಯಾವುದೇ ಸಮಸ್ಯೆ ಆಗಿಲ್ಲ. ರಿಲೀಸ್ ವಿಚಾರವಾಗಿ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ. ಒಂದು ಸ್ಟೇಟ್ ಅಂತ ಹೇಳಾದ್ಮೇಲೆ 1000 ಸಿನಿಮಾಗಳು ಬರುತ್ತೆ, ಎಲ್ಲ ಲ್ಯಾಂಗ್ವೇಜ್ ಸಿನಿಮಾಗಳು ಬರುತ್ತೆ. ಅದು ನಮ್ಮ ಕರ್ನಾಟಕದಲ್ಲಿ ಏನಾಗೋಗ್ಬಿಡುತ್ತೆ ಅಂತ ಹೇಳಿದ್ರೆ, ಕನ್ನಡ ಸಿನಿಮಾಗಿಂತ ಬೇರೆ ಸಿನಿಮಾಗಳಿಗೆ ಪ್ರಾಮುಖ್ಯತೆ ಜಾಸ್ತಿ ಆಗೋಗ್ಬಿಡುತ್ತೆ. ಅದು ನೀವು ಅದೇ ಈ ಕನ್ನಡ ಸಿನಿಮಾ ತೊಗೊಂಡೋಗ್ಬಿಟ್ಟು ನೀವು ಬೇರೆ ಸ್ಟೇಟಲ್ಲಿ ರಿಲೀಸ್ ಮಾಡೋಕ್ಕಾಗಲ್ಲ ನೋಡಿ. ಇವಾಗ ಮಹಾರಾಷ್ಟ್ರದಲ್ಲಿ ನಮ್ಮ ಕನ್ನಡ ಸಿನಿಮಾ ರಿಲೀಸ್ ಮಾಡೋಕ್ಕಾಗಲ್ಲ, ನೀವು ಚೆನ್ನೈನಲ್ಲಿ ರಿಲೀಸ್ ಮಾಡೋದಕ್ಕಾಗಲ್ಲ, ತುಂಬ ಕಷ್ಟ. ಮಾಡಿದ್ರೆ ಇಷ್ಟು ಜನ ನೋಡ್ತಾರೆ. ಇಲ್ಲಿ ತೆಲುಗಲ್ಲಿ ನಿಮ್ಗೆ ಆಂಧ್ರ ಪ್ರದೇಶದಲ್ಲಾಗಿರ್ಬೋದು, ತೆಲಂಗಾಣದಲ್ಲಾಗಿರ್ಬೋದು ಮಾಡೋಕ್ಕಾಗಲ್ಲ, ಕೇರಳದಲ್ಲಿ ಮಾಡೋಕ್ಕಾಗಲ್ಲ. ನಮಗಿರೋದು ಎಷ್ಟು ಸರ್, ಒಂದು ಪುಟ್ಟಗೂಡು. ಆ ಪುಟ್ಟಗೂಡಲ್ಲಿ ಮಾಡಬೇಕು. ಆ ಪುಟ್ಟಗೂಡಲ್ಲೂ ಕಾಂಪಿಟೇಷನು. ಆ ಸಿನಿಮಾ ಈ ಸಿನಿಮಾ ಅಂತ ಬರುತ್ತೆ. ಅದಕ್ಕೆಲ್ಲ ಎದುರ್ಕೊಂಡು ನಾವು ಬರಬೇಕು. ಇದೊಂದು ಸಿನಿಮಾಗಳ ಕಾಂಪಿಟೇಷನ್ ಓಕೆ, ಇದು ಈ ಟೈಟಲ್ ವಿಚಾರವಾಗಿ ಏನು ಕಾಂಪಿಟೇಷನ್ ಬರ್ತಿಲ್ಲ? ಇಲ್ಲ. ಈ ಟೈಟಲ್ ವಿಚಾರವಾಗಿ ಯಾವುದೇ ರೀತಿ ಕಾಂಪಿಟೇಷನ್ ಏನೂ ಇಲ್ಲ. ಈ ಟೈಟಲ್ ವಿಚಾರವಾಗಿ ಏನೂ ಇಲ್ಲ. ಟೈಟಲ್ ಇಸ್ ವೆರಿ ಕ್ಲಿಯರ್. ಸೊ ಫೈನಲಿ 7ನೇ ತಾರೀಕು ರಿಲೀಸ್ ಆಗ್ತಿದೆ. ಏನು ಹೇಳಕ್ಕೆ ಇಷ್ಟಪಡ್ತಾರೆ ಎಲ್ಲ ಸಿನಿ ಪ್ರೇಕ್ಷಕರಿಗೆ ಅಂತ? ನಿಮಗೆ ಈ ಸಿನಿಮಾ ಯಾವುದೇ ರೀತಿ ಮೋಸ ಮಾಡಲ್ಲ. ಸಿನಿಮಾದಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ ಅದಕ್ಕಿಂತ ನಿಮ್ಮ ಎಕ್ಸ್ಪೆಕ್ಟೇಷನ್ ಮೀರಿದ ಕೆಲವೊಂದು ವಿಷಯಗಳಿದೆ. ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಕೋಪ ಮಾಡ್ಕೊಂಡಿದ್ದಾರೆ ಎಷ್ಟೊಂದು ಜನ ನನ್ನ ಮೇಲೆ. ಅರ್ಥ ಆಗುತ್ತೆ ನಿಮ್ಮ ಕೋಪಕ್ಕೆ ರೀಸನ್ ಏನು ಅಂತಲೂ ಅರ್ಥ ಆಗುತ್ತೆ. ಸಿನಿಮಾ ಥಿಯೇಟ್ರಿಗೆ ಬಂದು ನೀವು ಸಿನಿಮಾ ನೋಡಿದಾಗ ಆ ಕೋಪ ಎಲ್ಲ ತಣ್ಣಗಾಗುತ್ತೆ. ಮಂಜು ಗಿಡ್ಡೆ ಥರ, ಐಸ್ ಥರ ನಿಮ್ಮ ಕೋಪ ಎಲ್ಲ ಕರಗಿ ನೀರಾಗೋಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ಥಿಯೇಟ್ರಿಗೆ ಆಗಸ್ಟ್ 7ನೇ ತಾರೀಕು ಬಂದು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ. ನಿಮ್ಮ ಆರೈಕೆಗಳು ನಮ್ಮ ಜೊತೆ ಸದಾ ಇರಲಿ ಅಂತ ನಾನು ಕೇಳ್ಕೊತೀನಿ. ಇಷ್ಟೊತ್ತು ಬಾಸ್ ಟಿವಿ ಜೊತೆ ಬಾಸ್ ಸಿನಿಮಾದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ನಿಮಗೂ ಅಷ್ಟೇ, ಬಾಸ್ ಚಿತ್ರತಂಡಕ್ಕೂ ಅಷ್ಟೇ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಸೊ ನೋಡಿದ್ರಲ್ಲ, ಇದಿಷ್ಟು ಧನುಷ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ತೀರ್ಥಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.